ಕುರ್ಚಿ ಉಳಿಸಿಕೊಳ್ಳಲು ಇಂದಿರಾ ಗಾಂಧಿ ಎಮರ್ಜೆನ್ಸಿ ಘೋಷಣೆ ಮಾಡಿದ್ರು. ಗದಗದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಇಂದಿರಾ ಗಾಂಧಿ ಅವರಿಗೆ ಭಯ ಉಂಟಾಗಿತ್ತು. ನೋಡಿ, ಕುರ್ಚಿಯನ್ನು ಉಳಿಸಿಕೊಳ್ಳಲು ಇಂದಿರಾ ಗಾಂಧಿ ಎಮರ್ಜೆನ್ಸಿ ಘೋಷಣೆ ಮಾಡಿದ್ರು. ಗದಗದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಕೊಟ್ಟಿದ್ದಾರೆ. ಇಂದಿರಾ ಗಾಂಧಿ ಅವರಿಗೆ ಭಯ ಉಂಟಾಗಿತ್ತು. ಸಂವಿಧಾನ ತಿದ್ದುಪಡಿಗಳನ್ನ ಸಬ್ ಸೀಕ್ವೆಂಟ್ ಆಗಿ ಮಾಡಿದ್ರು. ಎಮರ್ಜೆನ್ಸಿಗೆ ಯಾವುದೇ ಸಮರ್ಥನೆ ಇಲ್ಲ ಅಂತ ಹೇಳಿದ್ದಾರೆ ಜೋಶಿ. ಇಲ್ಲಿ ಕಾಂಗ್ರೆಸ್ನವರೇ ಸಮರ್ಥನೆ ಮಾಡಿಕೊಳ್ಳದ ಸ್ಥಿತಿಯಲ್ಲಿದ್ದು ಬಿಟ್ಟಿದ್ದಾರೆ. ಗಾಂಧಿ ಕುಟುಂಬದವರ ವಿರುದ್ಧ ಮಾತನಾಡುವಂತಹ ತಾಕತ್ತು ಅವರಿಗಿಲ್ಲ. ಅಘೋಷಿತ ಎಮರ್ಜೆನ್ಸಿ ಅಂತ ಹೇಳ್ತಾರೆ. ಗದಗದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ದೇಶದಲ್ಲಿ ನಡೆದಂಥ ಅನೇಕ ವಿದ್ಯಮಾನಗಳಿಂದ ಇಂದಿರಾ ಗಾಂಧಿಯವರ ತಪ್ಪು ಪಾಲಿಸಿಯ ಕಾರಣದಿಂದಾಗಿ ಹಣದುಬ್ಬರ ಜಾಸ್ತಿ ಆಗಿತ್ತು. ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗಿತ್ತು. ಅದರ ವಿರುದ್ಧವಾಗಿ ನವನಿರ್ಮಾಣ, ನಾನು ಸೀಮಿತ ಅವಧಿ ಇದ್ದಿದ್ದರಿಂದ ಅದನ್ನೆಲ್ಲ ವಿಷಯ ಪ್ರಸ್ತಾಪ ಮಾಡಲಿಲ್ಲ. ನವನಿರ್ಮಾಣ ವೇದಿಕೆಯ ಹೆಸರಿನಲ್ಲಿ ಅವತ್ತು ವಿದ್ಯಾರ್ಥಿಗಳು ಯಾವುದೇ ಪಾರ್ಟಿಗೆ ಯಾಕಂದ್ರೆ BJP ಆಗಲಿ ಅಥವಾ ಅವತ್ತಿನ ಜನಸಂಘ ಆಗಲಿ ಇಡೀ ದೇಶದಲ್ಲಿ ಇಷ್ಟು ಸ್ಟ್ರಾಂಗ್ ಇರಲಿಲ್ಲ. ಹೀಗಾಗಿ ಅಪೊಲಿಟಿಕಲ್ ಆಗಿ ರಾಜಕೀಯೇತರ ವ್ಯಕ್ತಿಗಳು ಆಂದೋಲನವನ್ನು ನಡೆಸಿ ಇಂದಿರಾ ಗಾಂಧಿಯವರಿಗೆ ಭಯ ಉಂಟಾಯಿತು ಮತ್ತು ಕೇವಲ ತಮ್ಮ ಕುರ್ಚಿ ಉಳಿಸಿಕೊಳ್ಳಿಕ್ಕೆ ಅವರು ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಿದರು. ಅದು ಹೊರತುಪಡಿಸಿ ಅದರ ಸಮರ್ಥನೆಗೆ ಯಾವುದೂ ಕಾರಣ ಇರಲಿಲ್ಲ. ಮುಂದೆ ಈ ಸಂವಿಧಾನ ತಿದ್ದುಪಡಿಗಳನ್ನು ಸಹಿತ ಸಬ್ಸಿಕ್ವೆಂಟಾಗಿ ಪಾರ್ಲಿಮೆಂಟು ಇದನ್ನು ನೆಗೆಟ್ ಮಾಡಿತು, ಪಾರ್ಲಿಮೆಂಟು ಇದನ್ನು ತೆಗೆದುಹಾಕಿತು. ಅದರ ಜೊತೆಯಲ್ಲಿ ಅಟ್ ದಿ ಸೇಮ್ ಟೈಮ್ ಸುಪ್ರೀಂ ಕೋರ್ಟು ಸಹಿತ ಅದರ ಮೂಲಭೂತ ಸ್ಟ್ರಕ್ಚರ್ ಏನಿದೆ ಅದನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ತೀರ್ಪು ಬಂದಿದೆ. ಹೀಗಾಗಿ ಅದಕ್ಕೆ ಯಾವುದೇ ಸಮರ್ಥನೆ ಇರದೆ ದರ್ ವಾಸ್ ನೋ ಡಿಫೆನ್ಸ್ ಆರ್ ಜಸ್ಟಿಫಿಕೇಶನ್ ಫಾರ್ ಎಮರ್ಜೆನ್ಸಿ. ಇವತ್ತು ಕಾಂಗ್ರೆಸ್ದವರ ಅದನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇರಲಾರಂಥ ಸ್ಥಿತಿಯೊಳಗಿದ್ದಾರೆ. ಬಾಯಿ ಮುಚ್ಕೊಂಡು ಸುಮ್ಮಿದ್ದಾರೆ. ಯಾಕಂದರೆ ಗಾಂಧಿ ಕುಟುಂಬದ ವಿರುದ್ಧ ಮಾತನಾಡುವಂಥ ತಾಕತ್ತು ಅವ್ರಿಗಿಲ್ಲ. ಅದಕ್ಕೆ ಸುಮ್ಮನೆ ಒಂದು ಎಮರ್ಜೆನ್ಸಿ ಬಗ್ಗೆ ಏನು ಹೇಳ್ತೀರಿ, 50 ವರ್ಷ ಆಗಿಲ್ಲ ಅಂತಂದ್ರೆ ಈಗ ಅಘೋಷಿತ ಎಮರ್ಜೆನ್ಸಿ ಅಂತ ಮಾತಾಡ್ತಾರೆ. ಅಘೋಷಿತ ಎಮರ್ಜೆನ್ಸಿ ಅಂದ್ರೆ ನೀವು ಅಘೋಷಿತ ಎಮರ್ಜೆನ್ಸಿ ಇದೆ ಅಂತ ಇಷ್ಟು ಮೀಡಿಯಾ ಮುಂದೆ ನೀವು ಹೇಳ್ತಾ ಇದ್ದಾರಲ್ಲ ಕಾಂಗ್ರೆಸ್ದವ್ರು, ಅದರಲ್ಲೇ ಗೊತ್ತಾಗ್ತದೆ ಇದ್ರಾಗ ದೇಶದಲ್ಲಿ ಪ್ರಜಾಪ್ರಭುತ್ವದ ರಾಜ್ಯದಲ್ಲಿ ಇಡೀ ದೇಶದ ಎಲ್ಲ ರಾಜ್ಯಗಳಲ್ಲಿಯೂ ಸಹಿತ ಆಸ್ ಫಾರ್ ಆಸ್ ಕೇಂದ್ರ ಸರ್ಕಾರದ ಸಂಬಂಧಿಸಿದಂತೆ ಅತ್ಯಂತ ಪ್ರಜಾಪ್ರಭುತ್ವದ ಆಡಳಿತದ ಇಲ್ಲೇ ಗೊತ್ತಾಗ್ತದೆ. ಇಲ್ಲ ಅಂದ್ರೆ ನಿಮ್ಗೆ ಹೇಳಲಿಕ್ಕೆ ಅವಕಾಶ ಇರಲಿಲ್ಲ. ಆವಾಗ ಯಾರೂ ಇದನ್ನು ಹೇಳಲಿಕ್ಕೆ ಅವಕಾಶ ಇರಲಿಲ್ಲ. ನೀವು ಹೇಳ್ತೀರಿ, ಇದರ ಅರ್ಥ ನಿಮ್ಮ ಪ್ರಜಾಪ್ರಭುತ್ವ ಅದ ದೇಶದಾಗಂತ. ದೇಶದಲ್ಲಿ ನಡೆದಂಥ